ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ರಿಸೆಷನ್ ಬಗ್ಗೆ ತುಂಬ ಮಾತುಕತೆ ಆಗ್ತಾ ಇದೆ. ಮುಖ್ಯವಾಗಿ ಅಮೆರಿಕದಲ್ಲಿ ರಿಸೆಷನ್ ಆಗ್ತಾ ಇದೆಯಂತೆ, ಅದರ ಪರಿಣಾಮವಾಗಿ ಗ್ಲೋಬಲ್ ರಿಸೆಷನ್ ಆಗ್ಬೋದು ಅಂತ ಮಾತುಕತೆ ನಡೀತಾ ಇದೆ. ಇನ್ನೊಂದು ಕಡೆ AI ತಂತ್ರಜ್ಞಾನದ ಪರಿಣಾಮವಾಗಿ ಎಲ್ಲ ಸೆಕ್ಟರ್ಗಳಲ್ಲಿ ಸಾವಿರಾರು ಉದ್ಯೋಗಗಳು ನಷ್ಟ ಆಗುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಕೆಲವೊಂದು ಕಡೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಕೂಡ ಯಾರು ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ ಅಂಥ ಕಂಪನಿಗಳಲ್ಲಿ, ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ AI ತಂತ್ರಜ್ಞಾನದ ಪರಿಣಾಮವಾಗಿ ಸಹಸ್ರಾರು ಮಂದಿ ಉದ್ಯೋಗವನ್ನು ಕಳೆದುಕೊಳ್ತಾ ಇದ್ದಾರೆ. ಭಾರತದಲ್ಲೂ ಕೂಡ ಅದೇ ಛಾಯೆ ಆವರಿಸಿದೆ ಮತ್ತು ಆ ಮಾತುಕತೆ ಪ್ರತಿಯೊಂದು ಕಂಪನಿಗಳಲ್ಲೂ ಕೂಡ ಆಗ್ತಾ ಇರುವಂಥದ್ದು. ಹಾಗಾಗಿ ಸಹಜವಾಗಿ ಖಾಸಗಿ ವಲಯದಲ್ಲಿ ದುಡಿತಾ ಇರುವಂಥ ಉದ್ಯೋಗಗಳ ಲಕ್ಷಾಂತರ ಮಂದಿಯಲ್ಲಿ ಆಲೋಚನೆ, ಆತಂಕ, ಅನಿಶ್ಚಿತತೆ ಮನೆ ಮಾಡಿರುವಂತಹ ಸಂದರ್ಭದಲ್ಲಿ ಈ ಪರಿಣಾಮದ ಬಗ್ಗೆ, ರಿಸೆಷನ್ನಿಂದ ಜಾಬ್ ಕಳೆದುಕೊಳ್ಳುವಂಥದ್ದು ಮತ್ತು ಅದರ ಪರಿಣಾಮವನ್ನು ಹೇಗೆ ಎದುರಿಸ್ಬೋದು ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಮತ್ತು ಒಳನೋಟಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮಗೆ ಕೌಟಿಲ್ಯ ಕ್ಯಾಪಿಟಲ್ ಸ್ಥಾಪಕರಾದ ಅಶೋಕ್ ದೇವಾನಾಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶೋಕ್ ಸರ್. ಅಂದಹಾಗೆ ಸಾಕಷ್ಟು ವಿಚಾರಗಳನ್ನು ಈ ಹಿಂದಿನ ಸಂಚಿಕೆಯಲ್ಲಿ ತಾವು ತಿಳಿಸಿಕೊಟ್ಟಿದ್ದೀರಾ. ಮುಖ್ಯವಾಗಿ ಇವತ್ತಿನ ಎಪಿಸೋಡ್ ಬಗ್ಗೆ ಹೇಳೋದಿದ್ರೆ ಭಾಳ ಗಂಭೀರವಾದಂಥ ವಿಚಾರ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಲಕ್ಷಾಂತರ ಯುವಕರು ಮೈಂಡಲ್ಲಿ ಈ AI ಪಿಡುಗಿನಿಂದ ಜಾಬ್ ಕಳೆದುಕೊಳ್ಳುತ್ತಾ ಹೋಗುವಂಥ ಆತಂಕ ಒಂದು ಕಡೆ ಇದೆ. ಇನ್ನೊಂದು ಕಡೆ ರಿಸೆಷನ್ ಪರಿಣಾಮವಾಗಿ ಅದು ಅಮೇರಿಕ ಇರ್ಬೋದು, ಯುರೋಪ್ ಇರ್ಬೋದು, ಚೀನಾ ಇರ್ಬೋದು, ಹೀಗೆ ಬೇರೆ ಬೇರೆ ದೇಶಗಳಲ್ಲಿ, ಪ್ರಮುಖ ದೇಶಗಳಲ್ಲಿ ಆಗ್ತಾ ಇರುವಂತಹ ಈ ರಿಸೆಷನ್ನ ಒಂದು ಸಾಧ್ಯತೆ ಇದೆಯಾ ಇಲ್ವಾ, ಈ ಆರ್ಥಿಕ ತಲ್ಲಣಗಳು, ತಂತ್ರಜ್ಞಾನದ ಪರಿಣಾಮಗಳು, ಇದೆಲ್ಲ ಕೂಡ ಮೈಂಡಲ್ಲಿ ಕೂತ್ಬಿಟ್ಟು ಬಟ್ ಕಣ್ಣಾರೆ ಕಾಣ್ತಾ ಇದೆ. ಅನೇಕ ಕಂಪ್ನಿಗಳಲ್ಲಿ ಉದ್ಯೋಗ ಕಳೆದುಕೊಳ್ಳುವಂಥದ್ದು, ನಾಳೆ ಏನಾಗುತ್ತೋ ಗೊತ್ತಿಲ್ಲ ಅನ್ನುವಂಥ ಪರಿಸ್ಥಿತಿ. ಸೊ ಇಂಥ ಸಂದರ್ಭದಲ್ಲಿ ಈ ರಿಸೆಷನ್ಗೆ ಯಾಕೆ ಕಾರಣ, ಮತ್ತು ಇದು ಉದ್ಯೋಗದ ಮೇಲೆ ಬೀರುವಂಥ ಒಂದು ಪರಿಣಾಮಗಳು ಮತ್ತು ಅದನ್ನು ಎದುರಿಸೋದು ಹೇಗೆ ಅಂತೀರಾ ಅಂತ? ಸೊ ನೋಡಿ, ಹಿಂದಿನ ಕಾಲದಲ್ಲಿ ಜಾಬ್ ಸೆಕ್ಯೂರಿಟಿ ಅನ್ನೋದು ಭಾಳ ಚೆನ್ನಾಗಿತ್ತು. ಯಾಕಂದರೆ ಟೆಕ್ನಾಲಜಿ ಅಷ್ಟು ಫಾಸ್ಟಾಗಿ ಅಡ್ವಾನ್ಸ್ ಆಗ್ತಾ ಇರಲಿಲ್ಲ. ಕರೆಕ್ಟ್. ಎರಡನೇದು, ಟೆಕ್ನಾಲಜಿ ಅಷ್ಟು ಫಾಸ್ಟಾಗಿ ಚೇಂಜ್ ಆಗ್ತಾ ಇರಲಿಲ್ಲ. ಇವತ್ತು ಏನಾಗ್ಬಿಟ್ಟಿದೆ, ಫಾರ್ ಎಕ್ಸಾಂಪಲು ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ಸುಮಾರು 25 ವರ್ಷಕ್ಕೆ ಮುಂಚೆ ಸಿ ಪ್ರೋಗ್ರಾಮಿಂಗ್ ಕಲಿತ್ರೆ ಇವರೇ ಸ್ಟಾರ್. ಮತ್ತು C++ ಬಂತು, .NET ಬಂತು, ಜಾವಾ ಬಂತು. ಸೊ ಏನೇದೋ ಲ್ಯಾಂಗ್ವೇಜ್ಗಳು ಬರ್ತಾನೆ ಇರ್ತವೆ. ಈಗ ನಾವು ಮ್ಯಾಕ್ಸಿಮಮ್ ಪೈಥಾನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾಯಿದ್ದೀವಿ, ಆಯಿತಾ. ಅದಾದಮೇಲೆ ಇನ್ನೊಂದಷ್ಟು ಟೆಕ್ನಾಲಜಿಗಳು ಬಂತು, ಕ್ಲೌಡ್ ಸರ್ವಿಸಸ್ ಬಂತು, ಬಿಗ್ ಡೇಟಾ, ಹಡೂಪು, AI, ML, ಓಕೆ, ಡೀಪ್ ಲರ್ನಿಂಗ್, ಈ ಥರ ಟೆಕ್ನಾಲಜಿ ಆಲ್ಮೋಸ್ಟ್ ಪ್ರತಿ ವರ್ಷ ಬದಲಾಗ್ತಾ ಇದೆ. ಮೊನ್ನೆ ಯಾರೋ ಒಬ್ಬರು ಒಂದು ಮಾತು ಹೇಳಿದ್ರು, 45 ಈಸ್ ದ ನ್ಯೂ ಏಜ್ ಆಫ್ ರಿಟೈರ್ಮೆಂಟ್ ಅಂತ. ಎಷ್ಟೊಂದು ಜನ 45 ವರ್ಷ ಆದಮೇಲೆ ಅವ್ರಿಗೆ ಜಾಬ್ ಹೋದರೆ ಮತ್ತೆ ಜಾಬ್ ಹಿಡ್ಕೊಳ್ಳೋ ಅಂಥ ಶಕ್ತಿನೇ ಅವ್ರಿಗಿರೋದಿಲ್ಲ. ಯಾಕೆ ಅಂದರೆ ಟೆಕ್ನಾಲಜಿ ಅಷ್ಟು ಫಾರ್ವರ್ಡ್ ಹೋಗ್ಬಿಟ್ಟಿರುತ್ತೆ. ಕರೆಕ್ಟ್. ಇದು ಇಟ್ಸ್ ಎ ವೆರಿ ಮೇಜರ್ ಪ್ರಾಬ್ಲಮ್ ಟು ದ ಮಾಡರ್ನ್ ವರ್ಲ್ಡ್ ಅಂತ. ಮತ್ತು ಅವ್ರಿಗೆ ಕಲಿಯೋಕ್ಕೂ ಕಷ್ಟ ಆಗುತ್ತೆ 45. ಅಷ್ಟೇ ಅಲ್ಲ, ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಏನು ಅಂದರೆ, 25 ವರ್ಷಕ್ಕೆ ಮುಂಚೆ ನೀವು 1 ತಿಂಗಳು ಮಾಡ್ತಾ ಇದ್ದಿದ್ದ ಕೆಲಸ ಇವತ್ತು 5 ನಿಮಿಷಕ್ಕೆ ಮಾಡ್ತಾಯಿದ್ದೀರಾ. ಕರೆಕ್ಟ್. ಫಾರ್ ಎಕ್ಸಾಂಪಲ್, ಅವತ್ತಿನ ಕಾಲದಲ್ಲಿ ಒಂದು ವೆಬ್ಸೈಟ್ ಮಾಡಬೇಕು, ಒಳ್ಳೆ ಇಂಟ್ರಾಕ್ಟಿವ್ ವೆಬ್ಸೈಟ್ ಮಾಡಬೇಕಂದ್ರೆ ನಿಮಗೆ ಅಬ್ಬಬ್ಬ ಅಂದರೆ 3 ತಿಂಗಳು ಹಿಡಿತಾಯಿತ್ತು. ಇವತ್ತು 3 ಅವರಲ್ಲಿ ವೆಬ್ಸೈಟ್ ರೆಡಿ ಮಾಡ್ಬೋದು, ಸೇಮ್ ಇಂಟ್ರಾಕ್ಟಿವ್ ವೆಬ್ಸೈಟ್. ಸೊ ಸಿ ದ ಸ್ಪೀಡ್ ಆಫ್ ಡೆವಲಪ್ಮೆಂಟ್. ಅವಾಗ ಏನಾಗುತ್ತೆ, ಮುಂಚೆ 3 ತಿಂಗಳು ಮಾಡ್ತಾಯಿದ್ದ ಕೆಲಸ ಇವತ್ತು 3 ಅವರ್ ಮಾಡ್ತಿದ್ದಾರೆ ಅಂದರೆ ಮಿಕ್ಕಿದ್ದು ಟೈಮಲ್ಲಿ ಏನು ಮಾಡೋದು? ಸೊ ಅಷ್ಟು ಫಾಸ್ಟಾಗಿ ಕೆಲಸ ಆಗ್ತಿರ್ಬೇಕಾದ್ರೆ ಅಷ್ಟು ಜನ ಅವಶ್ಯಕತೆ ಇರೋದಿಲ್ಲ. ಕರೆಕ್ಟ್. ಇದು ಎಲ್ಲ ಇಂಡಸ್ಟ್ರಿಗೂ ಅಪ್ಲೈ ಆಗುತ್ತೆ. ಕ್ಲಾಸಿಕ್ ಎಕ್ಸಾಂಪಲ್, ಮೊನ್ನೆ ನಮ್ಮ ಫಾದರು ಹೈದರಾಬಾದಲ್ಲಿ ಕೆಲವು ವರ್ಕ್ ಮಾಡ್ತಿದ್ದಾರೆ, ಲೇಕ್ ಡೆವಲಪ್ಮೆಂಟ್ ವರ್ಕ್ ಮಾಡ್ತಿದ್ದಾರೆ. ಅವ್ರು ನಂಗೆ ಒಂದು ಮಾತು ಹೇಳಿದ್ರು, JCB ಅನ್ನೋ ಒಂದೇ ಒಂದು ಮೆಷಿನ್ ಬಂದಿದ್ದಕ್ಕೆ ಮಿನಿಮಮ್ 500 ಜನ ಕೆಲಸ ಕಳ್ಕೊಂಡ್ರು ಅಂತ. ಮಣ್ಣೆತ್ತವರು. ಒಂದು JCB ಒಂದು ದಿನಕ್ಕೆ ಮಾಡೋ ಕೆಲಸ 100 ಜನ ಮಾಡೋ ಕೆಲಸ ಒಂದು JCB ಮಾಡುತ್ತೆ. ಕರೆಕ್ಟ್. ಸೊ ಒಂದು JCB ಇಸ್ ನಾಟ್ ಜಸ್ಟ್ ಎ ಮೆಷಿನ್, ಇಟ್ ಕಿಲ್ಡ್ 100 ಎಂಪ್ಲಾಯೀಸ್. ಸೊ ಅದೇ ಥರ ಈ ಟೆಕ್ನಾಲಜಿ ಅನ್ನೋದು ಬಂದ ಮೇಲೆ ದ ಅಮೌಂಟ್ ಆಫ್ ರ್ಯಾಪಿಡ್ ಅಡ್ವಾನ್ಸ್ಮೆಂಟ್ ದಟ್ಸ್ ಹ್ಯಾಪ್ನಿಂಗ್ ಇನ್ ದ ಮಾರ್ಕೆಟ್ ಈಸ್ ಎನಾರ್ಮಸ್. ಅಷ್ಟು ಫಾಸ್ಟಾಗಿ ಚೇಂಜ್ ಆಗ್ತಿದೆ. ಈಗ ರೀಸೆಂಟಾಗಿ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಕ್ಲೈಂಟ್ ಒಬ್ಬರು ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರೆ. ಕಂಪನಿ ಹೆಸರು ನಾನು ಹೇಳಲ್ಲ, ಅವ್ರ ಪರ್ಸ್ನಲ್ ಡೀಟೇಲ್ಸ್ ಬೇಕಿಲ್ಲ. ಅವರು ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ, US ಬೇಸ್ಡ್ ಕಂಪನಿ. ಅವ್ರಿಗೆ ಒಂದು 50 ವರ್ಷ, 2 ಹೆಣ್ಮಕ್ಳಿದ್ದಾರೆ, ಒಂದು ಫೇರ್ ಆ್ಯಂಡ್ ವೆಲ್ ಟು ಡೂ ಫ್ಯಾಮಿಲಿ. ಅವರ ಟೇಕ್ ಹೋಮ್ ಸ್ಯಾಲರಿ ಬಂದ್ಬಿಟ್ಟು ಹತ್ತತ್ರ ಒಂದು 2.5 ಲಕ್ಷ ಅಂತೆ. 2.5 ಲಕ್ಷ ಆ ಥರ ಒಂದು ಸ್ಯಾಲ್ರಿ ಅವ್ರದ್ದು. ರೀಸೆಂಟಾಗಿ ಅವ್ರ ಜಾಬ್ ಹೋಯಿತು. ಸೊ ಅವರು ಪ್ಯಾನಿಕ್ ಆಗಿಬಿಟ್ರು. ನಮ್ಮ ಟೀಮಿಗೆ ಫೋನ್ ಮಾಡಿದ್ರು. ಅವರು ಯಾವುದೋ ಒಂದು ಪ್ರಾಪರ್ಟಿ ಮಾರ್ತಾಯಿದ್ರು.
ಸೊ ಅವರು ಇಲ್ಲ ಪ್ರಾಪರ್ಟಿ ಮಾರ್ತಾಯಿದ್ರು, ಮತ್ತು ಅವ್ರದ್ದು ಒಂದು ಮನೆ ಇದೆ. ಆ ಮನೆ ಹೆಂಗಿದೆ ಅಂದರೆ ಅಲ್ಲೆಲ್ಲ ವೈಟ್ ಫೀಲ್ಡಲ್ಲಿ AACS ಲೇಔಟಲ್ಲಿ ಆ ಮನೆ ಇದೆ. ಅದು ಒಂದು 2-2.5 ಕೋಟಿ ಬಾಳುತ್ತೆ ಮನೆ. ಆ ಮನೆ ಅವ್ರಿಗೆ ಅಪ್ರಾಕ್ಸಿಮೇಟ್ಲಿ 35-40 ಸಾವಿರ ಮೇಲೆ ಬಾಡಿಗೆ ಬರ್ತಿಲ್ಲ. 2.5 ಕೋಟಿ ರೂಪಾಯಿ ಬಿಲ್ಡಿಂಗ್. ನಿಮ್ಗೆ ಅವಾಗಲೇ ಹೇಳಿದೆ ಹಿಂದಿನ ವಿಡಿಯೋಗಳಲ್ಲಿ, ರೆಂಟಲ್ಲಿ ಈಲ್ಡ್ ತುಂಬ ಕಡಿಮೆ ಇಂಡಿಯಾದಲ್ಲಿ ಅಂತ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಆ ಮನುಷ್ಯ ತುಂಬ ಪ್ಯಾನಿಕ್ ಆಗಿಬಿಟ್ಟ. ಬೆಳೆದಿರೋ ಹೆಣ್ಮಕ್ಳಿದ್ದಾರೆ ಮನೇಲಿ, ನಾನು ಹೆಂಗೆ ಮ್ಯಾನೇಜ್ ಮಾಡೋದು ಅಂತ. ಸೊ ನಾವು ಅವ್ರನ್ನ ಭೇಟಿ ಮಾಡಿದಾಗ ಅವರು ಆ ಬಿಲ್ಡಿಂಗ್ ಮಾರಿಬಿಡ್ತೀನಿ, ಆ ದುಡ್ಡು ಬಂದುಬಿಡತ್ತೆ, ಅದು ಕ್ಲಿಯರ್ ಮಾಡ್ತೀನಿ, ಇದು ಕ್ಲಿಯರ್ ಮಾಡ್ತೀನಿ, ಲೋನ್ ಕ್ಲಿಯರ್ ಮಾಡಿಬಿಡ್ತೀನಿ, ಮತ್ತು ಇಲ್ಲಿ ಇನ್ವೆಸ್ಟ್ಮೆಂಟ್ ನಮ್ಮ ಹತ್ರ ಸುಮಾರು ಅವ್ರದ್ದು ಒಂದು 2 crores 2.5 crores ಅಷ್ಟು AUM ನಮ್ಮ ಟ್ರೆಜರಿಲಿ ಕೂತಿತ್ತು ಅವ್ರದ್ದು. ನಮ್ಮ ಹತ್ರ ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ಲೈಂಟ್ ಆಗಿದ್ದರಿಂದ. ಸೊ ಆಮೇಲೆ ಆ ಮನೆ ಮ್ಯಾನೇಜ್ ಮಾಡೋಕ್ಕೂ ಆಗ್ತಿಲ್ಲ ಅಂತ, ರೆಂಟಲ್ಲೂ ಬರ್ತಿಲ್ಲ, ಕ್ಲೈಂಟ್ಸ್ ಹೋಗ್ತಾ ಇರ್ತಾರೆ, ನಮಗೆ ಹಿಂಸೆ ಈ ಬಾಡಿಗೆದಾರ ಕರ್ಕೊಂಬರೋದು ಅಂತ. ಕೊನೆಗೆ ನಾವು ಅವ್ರನ್ನ ಕೂಡಿಸ್ಕೊಂಡು ಅವ್ರಿಗೊಂದು ವಿಷನ್ ಕೊಟ್ವಿ. ನಾವು ಅವ್ರಿಗೆ ಏನು ಹೇಳಿದ್ವಿ ಅಂದರೆ, ಸರ್ ನೋಡಿ, ಆ ಮನೆ ಮಾರಿಬಿಡಿ, ನೋ ಪ್ರಾಬ್ಲಮ್, ನಿಮಗೆ ಒಂದಷ್ಟು ಒಳ್ಳೆ ಕಾರ್ಪಸ್ ಹಣ ಬರುತ್ತೆ. ರಿಯಲ್ ಎಸ್ಟೇಟಲ್ಲಿ ಒಂದು ಪ್ರಾಪರ್ಟಿ ಮಾರಿದ್ಮೇಲೆ ಟು ಸಮ್ ಎಕ್ಸ್ಟೆಂಟ್ ರಿಯಲ್ ಎಸ್ಟೇಟಲ್ಲೇ ಅದನ್ನು ಹಾಕೋದು ನನ್ನ ಪ್ರಕಾರ ಒಳ್ಳೆಯದು. ಸೊ ನಾವು ಅವ್ರಿಗೆ ಏನು ಹೇಳಿದ್ವಿ ಅಂದರೆ, ಒಂದು ಕೆಲಸ ಮಾಡಿ, ನೀವು ಹೆಂಗೂ ಇಲ್ಲಿ 20,000 ರೂಪಾಯಿ ಸ್ಕ್ವೇರ್ ಫೀಟ್ ಇರೋ ಏರಿಯಾದಲ್ಲಿ ಮನೆ ಮಾರ್ತಾ ಇದ್ದೀರಾ, ನಿಮಗೆ ದುಡ್ಡು ಬರುತ್ತೆ. ಈ ದೇವನಹಳ್ಳಿ ಸುತ್ತಮುತ್ತ 5,000ಕ್ಕೆ ಸೈಟ್ ಇದೆ. ಸೊ 5,000 ಲೆಕ್ಕದಲ್ಲಿ 2 ಸೈಟ್ ತೊಗೊಂಬಿಡಿ, ಅಂದರೆ 1.25 ಕೋಟಿ. ಓಕೆ. ಸೊ ಇನ್ನು ಮಿಕ್ಕಿದ್ದು ನಿಮ್ಮದು ಬ್ಯಾಲೆನ್ಸ್ ಅಮೌಂಟ್ ಏನಿದೆಯೋ ನಿಮ್ಮದು ಅವ್ರದ್ದು ಎಕ್ಸಿಸ್ಟಿಂಗ್ ಲೋನ್ ಆದಷ್ಟು ಕ್ಲಿಯರ್ ಮಾಡಿಬಿಡಿ, ಯಾವ್ದಾದ್ರು ಲೋನ್ಸ್ ಇದ್ದರೆ 0 ಮಾಡಿಬಿಡಿ. ಆ ಮಿಕ್ಕಿದ ಅಡಿಷ್ನಲ್ ಕಾರ್ಪಸ್ಸು ನಮ್ಮ ಟ್ರೆಜರಿಗೆ ಹಾಕಿ. ನಮ್ಮ ಹತ್ರ ಆಲ್ರೆಡಿ ಅವ್ರದ್ದು 2.5 ಕೋಟಿ ಕಾರ್ಪಸ್ ಇದೆ. ನಾವು ಏನು ಹೇಳಿದ್ರೆ, ಲೋನ್ ಕ್ಲಿಯರ್ 0 ಮಾಡ್ಕೋಬೇಕು ನೀವು, ಯಾಕಂದ್ರೆ 50 ಆಯಿತು, ಲೋನ್ 0 ಮಾಡಬೇಕು, 2 ಸೈಟಲ್ಲಿ ತೊಗೋಬೇಕು, 2 ಮಕ್ಕಳು ಫ್ಯೂಚರ್ಗೋಸ್ಕರ. ಅದೆಲ್ಲ ಮಿಕ್ಕಿ ಮತ್ತೆ ಅವ್ರಿಗೊಂದು 50 ಲಕ್ಷ ಕಾರ್ಪಸ್ ಮಿಕ್ಕಿತ್ತು, ಅದನ್ನು ಮತ್ತೆ ಮ್ಯೂಚುವಲ್ ಫಂಡ್ಗೆ ಹಾಕಿಸ್ಬಿಟ್ವಿ. ಹಾಕಿಸಿ ಒಂದು 3 ಕೋಟಿ ಆಯಿತು ಅವ್ರ ಕಾರ್ಪಸ್ಸು. ಈಗ ಮಂತ್ಲಿ ಅವರು 2.25 ಲಕ್ಷ SIP, 2.5-2.5 ಲಕ್ಷ SWP ಮಾಡ್ತಿದ್ದಾರೆ, ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್. ಅಂದರೆ ನೀವು ಒಳ್ಳೆ ಕೆಲಸ ಇದ್ದಾಗ, ನೀವು ಬೆಳೀತಾ ಇದ್ದಾಗ ತಿಂಗಳ ಅಮೌಂಟ್ ಹಾಕ್ತೀರಲ್ಲ, ಈಗ ರಿಟೈರ್ಮೆಂಟ್ ಲೆವೆಲ್ಗೆ ಬಂದಿದ್ದೀರಾ, ನಿಮಗೆ ಕಷ್ಟ ಇದೆ, ಸೊ SWP ಮಾಡಿ, ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್. ಅಂದರೆ ನೀವು ವಾಪಸ್ಸು ಆ ದುಡ್ಡನ್ನು ಈಸ್ಕೊಳ್ತೀರಾ. ಸೊ ಈಗ ಏನಾಗಿದೆ, ಇದೆಲ್ಲ ರೀಸ್ಟ್ರಕ್ಚರ್ ಮಾಡಿದ್ಮೇಲೆ ಆತ ಹ್ಯಾಪಿ ಆಗಿದ್ದಾನೆ. ಆತ ಏನು CM ಸ್ಯಾಲ್ರಿ ಬರ್ತಿತ್ತೋ ಆ ಸಂಬಳ ಇವಾಗ SWP ಮನುಷ್ಯನಿಗೆ ವಾಪಸ್ ಹೋಗ್ತಾ ಬರ್ತಾ ಇದೆ. ಪ್ಲಸ್ ಇಲ್ಲಿ 20,000 ಪ್ಲಸ್ ಇದ್ದ ಒಂದು ರೇಟು ಅಲ್ಲಿ ಬರೀ 5,000ಕ್ಕೆ 2 ಪ್ರಾಪರ್ಟಿ ತೊಗೊಂಡ್ರು, ಅದು ಇನ್ನು ನೆಕ್ಸ್ಟ್ ಬೆಳೆಯುತ್ತೆ. ಯಾಕೆ ಇದು 30 ಹೋಗೋಷ್ಟಲ್ಲ ಅದೂ 30ಕ್ಕೆ ಬರುತ್ತೆ. ಕರೆಕ್ಟ್, ಡಬಲ್ ಅಂತೂ ಆಗುತ್ತೆ. 2 ಸೈಟ್ ಅಲ್ವಾ, ಅದು 15,000, ಇದು 30ಕ್ಕೆ ಹೋಗೋಷ್ಟಲ್ಲ ಅದು 15ಕ್ಕೆ ಬಂದರೆ 2 ಸೇಮ್ ಆಯಿತು, ಅಸೆಟ್ ವ್ಯಾಲ್ಯೂ ಸೇಮ್ ಆಯಿತು, ಆ ಎಕ್ಸ್ಟ್ರಾ ಲೋನು ಕ್ಲಿಯರ್ ಆಯಿತು. ಈಗ ಕಾರ್ಪಸ್ ಕೂಡ ಇಲ್ಲಿ ಫಂಡಲ್ಲಿ ಆಯಿತು. ಇದು ಒಂದು 15%, 14%, 15% ರೇಟಲ್ಲಿ ಕಾಂಪೌಂಡಿಂಗ್ ಆಗ್ತಿದೆ. ಅವರು ಪೇ ಔಟು ವರ್ಷಕ್ಕೆ 10% ತೊಗೊತಾ ಇದ್ದಾರೆ ಅಪ್ರಾಕ್ಸಿಮೇಟ್ಲಿ. ಸೊ ಇನ್ನೂ ಅಲ್ಲಿ ಅಡಿಷ್ನಲ್ 5% ಅಲ್ಲೇ ಕಾಂಪೌಂಡ್ ಆಗ್ತಾ ಇರುತ್ತೆ. ವಿ ಟೋಲ್ಡಿಂಗ್ ಫಾರ್ ದ ನೆಕ್ಸ್ಟ್ ಟೆಸ್ಟ್ ಆಫ್ ಟೈಮ್ ನೀವು ಈ ಪೇ ಔಟ್ ತೊಗೊಂಡು ಹೋಗಿ ನೆಮ್ಮದಿಯಾಗಿ. ಈವನ್ ಇಫ್ ಯು ಡೋಂಟ್ ಗೆಟ್ ಎ ಜಾಬ್ ಅಟ್ ಆಲ್, you will always, SWP will be your salary for rest of your life. In case ನಿಮಗೆ ಜಾಬ್ ಬಂತಾ, SWP ಸ್ಟಾಪ್ ಮಾಡಿ ಮತ್ತೆ SIP ಕೊಡಿ, ವಾಪಸ್ ಕೊಡಿ, ಮತ್ತೆ ರೀಫಿಲ್ ಮಾಡಿ. ನಿಮಗೆ ಜಾಬ್ ಹೋಯ್ತಾ, ಮತ್ತೆ SWP ತಗೊಳ್ಳಿ. ಸೊ SWP ಈಸ್ ಅ ಫ್ಯಾಂಟಾಸ್ಟಿಕ್ ವೇ ಟು ಫೈಟ್ ರಿಸೆಷನ್ ಟುಡೇ. ಯಾರಿಗೆ ಆದರೂ ಕಾರ್ಪಸ್ ಇದ್ದರೆ, ಒಂದು ಜಾಬ್ ಹೋದರೆ ಆಟೋಮೆಟಿಕ್ SWP ಆ್ಯಕ್ಟಿವೇಟ್ ಮಾಡ್ಕೊಂಡು ಆ ಸಂಬಳ ದುಡ್ಡು ಅವ್ರು ಎತ್ಕೊಳ್ಳೋ ಅಂಥ ಒಳ್ಳೆ ಪರಿಸ್ಥಿತಿ ಅವ್ರಿಗೆ ಬರುತ್ತೆ. ಬಟ್ ಆ ಒಂದು ಸಿಚುವೇಶನ್ ಬರಲಿಕ್ಕೆ ದೇ ಹ್ಯಾವ್ ಟು ಸ್ಟಾರ್ಟ್ ಇನ್ವೆಸ್ಟಿಂಗ್ ವೆಲ್ ಇನ್ ಅಡ್ವಾನ್ಸ್, ವೆಲ್ ಬಿಫೋರ್ ಚಾಲೆಂಜಸ್ ಕಮ್ಸ್. ಅಂದರೆ ಈ ಥರ ಒಂದು ದಯನೀಯ ಸ್ಥಿತಿ ಬರೋಕ್ಕೆ ಮುಂಚೆ ಎಚ್ಚೆತ್ತುಕೊಂಡು ಈ ಥರ ಇನ್ವೆಸ್ಟ್ಮೆಂಟ್ ಒಂದು 5 ವರ್ಷ 10 ವರ್ಷ ಮುಂಚೆಯಿಂದನೇ ಮಾಡ್ಕೊಂಡು ಹೋದರೆ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯ ಇರುತ್ತೆ, ಸ್ಟ್ರೆಸ್ ಫ್ರೀ ಲೈಫ್ ಇರುತ್ತೆ. ಇಂಥ ರಿಸೆಷನ್ ಆಗಲಿ, ಜಾಬ್ ಲಾಸ್ ಆಗಲಿ, ಪಿಂಕ್ ಸ್ಲಿಪ್ ಏನೇನು ಕರಿತೀವೋ ನಾವು, ಅದೆಲ್ಲ ಒಂದು ಸ್ಟೆಬಿಲೈಸ್ ಮಾಡೋವಂಥ ಒಂದು ಆಪರ್ಚುನಿಟಿ ಅವ್ರಿಗಿರುತ್ತೆ. ಅಂದರೆ ತಾವು ಹೇಳೋದು, ಉದ್ಯೋಗಕ್ಕೆ ಸೇರಿದ ತಕ್ಷಣದಿಂದ ಒಂದು ವಿಪತ್ತಿನ ಕಾಲಕ್ಕೆ ಈ ಥರ ಒಂದು ಅನಿಶ್ಚಿತತೆಯನ್ನು ಎದುರಿಸಲಿಕ್ಕೆ, ಜಾಬ್ ಲಾಸ್ ಆಗಿರ್ಬೋದು, ಇನ್ನೇನೋ ಇರ್ಬೋದು, ಸಣ್ಣ ಅಮೌಂಟ್ ಆದರೂ ಶುರು ಮಾಡಿದರೆ ಆ ಟೈಮ್ಗಾಗುವ ನೀವು SWPನ ಏನೋ ಮಾಡ್ಕೊಂಡು ಆರಾಮಾಗಿರ್ಬೋದು. ಈ ಮೆಥಡ್ಗಳ ಮೂಲಕ, ಈ ಪ್ಲಾನಿಂಗ್ ಮೂಲಕ ಸೇಫ್ ಗಾರ್ಡ್ ಮಾಡ್ಕೋಬೋದು ಅಂತ ಹೇಳ್ತೀರಾ. ಹೌದು. ಸೊ ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಈ ಜಾಬ್ ಲಾಸ್ ಇರ್ಬೋದು, ಆರ್ಥಿಕ ಹಿಂಜರಿತ ಇರ್ಬೋದು, ಇತ್ಯಾದಿ ಸಂಕಷ್ಟಗಳು ಸಹಜವಾಗಿ ಬರುತ್ತೆ. ಸೊ ಬಟ್ ಅದನ್ನು ಈ ರೀತಿಯ ಒಂದು ಪ್ಲ್ಯಾನಿಂಗ್ ಮೂಲಕ ಮಾಡಿದ್ರೆ ಖಂಡಿತವಾಗಿ ಕೂಡ ಎದುರಿಸಬಹುದು, ನಿಶ್ಚಿಂತೆಯಿಂದ ನೆಮ್ಮದಿಯಿಂದ
ಇರ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಳನೋಟವನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.